ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅತ್ಯಂತ ಪ್ರಮುಖವಾಗಿ ಮಹಿಳೆಯನ್ನು ಶ್ರೇಷ್ಠ ಜೀವಿ ಎಂದು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿರುವಂತಹ ಭಗವಾನ್ ಬುದ್ಧರನ್ನು ನೆನೆಯುತ್ತಾ, ಜೊತೆಗೆ ಏನಂದ್ರೆ ಶಿಕ್ಷಣದಲ್ಲಿ ಸಮಾನತೆ ಬೇಕು ಅಂತ ಪ್ರತಿ ಹೆಣ್ಣಿಗೂ ಸಹ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಜೊತೆಗೆ ಏನಂದ್ರೆ ಹೆಣ್ಣನ್ನು ರಕ್ಷಿಸಲು ಸ್ಥಳ ತೆರಿಗೆಯನ್ನು ನಿಷೇಧಿಸಿರುವಂತ ಮೈಸೂರು ಒಳಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಜೊತೆಗೆ ಪ್ರತಿಯೊಬ್ಬರು ಸ್ವಾತಂತ್ರ್ಯ ಆಗಿರ್ಬೋದು ಹಕ್ಕುಗಳನ್ನು ಕೊಟ್ಟಿರುವಂತ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನೆಯುತ್ತ ನಾನು ಕೆಲವೊಂದು ಭಾಷಣಗಳನ್ನು ಮಾತಾಡುತ್ತೇನೆ. ಇವತ್ತಿಗೂ ಸಹ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಏನು ವರ್ಷಕ್ಕೆ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರೆ ಸಾಲದು, ಇವತ್ತಿಗೂ ನನ್ನ ಅಕ್ಕ ತಂಗಿಯರು ಸಾಯಂಕಾಲ 6 ಗಂಟೆ ಮೇಲೆ ಓಡಾಡಬೇಕಂದ್ರೂ ಕೂಡ ಭಯ ಪಡ್ತಾರೆ. ಯಾಕಂದ್ರೆ ಏನೇನು ಸಮಸ್ಯೆ ಮಾಡ್ತಾರೆ ಅನ್ನೋ ಭಯ ನಮ್ಮಲ್ಲಿ, ನಮ್ಮ ತಾಯಿಯಲ್ಲಾಗಿರ್ಬೋದು, ನಮ್ಮ ಅಕ್ಕ ತಂಗಿಯರಲ್ಲಿ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಇವತ್ತಿಗೂ ಸಹ ಎಷ್ಟೋ ಕಾನೂನುಗಳು ನಮ್ಗೆ ಬಂದೈತೆ, ಆದ್ರೆ ಸರಿಯಾದ ರೀತಿಯಲ್ಲಿ ಸರ್ಕಾರಗಳು ಕಾನೂನು ಜಾರಿ ಮಾಡುವುದರಲ್ಲಿ ವಿಫಲರಾಗಿದೆ. ಅದರಲ್ಲೂ ನೀವು ನೋಡ್ಬೋದು, ಇವತ್ತಿಗೂ ಸಹ ಒಂದು ಮನೆಯ ಯಜಮಾನ ಏನಾದ್ರು ಅಕಾಲಿಕ ಮರಣ ಹೊಂದಿದ್ರೆ ಒಂದು ತಾಯಿಗೆ 10 ಜನ ಮಕ್ಕಳಾದ್ರೂ ಕೂಡ ಆ ತಾಯಿಗೆ 10 ಜನ ಮಕ್ಕಳನ್ನು ಸಾಕ್ತಾರೆ. ಆದ್ರೆ ಆ ತಾಯಿ ಏನಾದ್ರು ಮರಣ ಹೊಂದ್ರೆ ಆ ಮನೆ ಯಜಮಾನ 10 ಜನ ಸಹ ಮಕ್ಕಳನ್ನ ಬೀದಿಗೆ ಬಿಟ್ಕೊಡ್ತಾನೆ. ಆದ್ರೆ ಅಂತ ಶಕ್ತಿ ಇರೋದು ನನ್ನ ತಾಯಿ ಆಗಿರ್ಬೋದು, ನನ್ನ ಅಕ್ಕ ತಂಗಿ ಆಗಿರ್ಬೋದು. ಇವತ್ತಿಗೂ ಸಹ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ದೌರ್ಜನ್ಯ ನಡೀತಾ ಇದೆ, ಪದೇ ಪದೇ ಅತ್ಯಾಚಾರಗಳು ನಡೀತಾ ಇದೆ, ಪದೇ ಪದೇ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ. ಆದರೂ ಸಹ ಇವತ್ತು ಅದು ಯಾವುದೇ ಕಡಿಮೆ ಆಗಿಲ್ಲ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಕರ್ನಾಟಕದಲ್ಲಿ ಅತ್ಯಂತ ಮೊದಲನೇ ಸ್ಥಾನದಲ್ಲಿರೋದು ಕೋಲಾರ ಜಿಲ್ಲೆಯಲ್ಲಿ. ಏನೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಾಗಿರ್ಬೋದು, ರೇಪ್ ಆಗಿರ್ಬೋದು, ಮತ್ತೆ ದೌರ್ಜನ್ಯ ಆಗಿರ್ಬೋದು, ಇದು ಇದುವರೆಗೂ ಸಹ ಅದು ಯಾವ ರೀತಿಯಲ್ಲಿ ಕಡಿಮೆ ಆಗಿಲ್ಲ. ಯಾಕೆ ಕಡಿಮೆ ಆಗಿಲ್ಲ ಅಂದ್ರೆ ನಮ್ಗೆ ಇರೋದು ಒಂದೇ ಒಂದು ಅಸ್ತ್ರ, ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಾಧ್ಯ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದ್ರೆ ನಾವು ಏನೂ ಸಾಧನೆ ಮಾಡಕ್ಕೆ ಆಗೋದಿಲ್ಲ. ಜೊತೆಗೆ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ವೇದಿಕೆ ಮೇಲೆ ಪ್ರಾಂಶುಪಾಲರಾಗಿದ್ದಾರೆ ಅಂದ್ರೆ ಅದಿರುವಂತಹ ತಾಕತ್ತು ಹೆಣ್ಣು ಮಕ್ಕಳಿಗೆ, ಅದಿರುವಂತಹ ಧೈರ್ಯ ಹೆಣ್ಣು ಮಕ್ಕಳಿಗೆ. ಇವತ್ತು ಸಹ 4 ಗೋಡೆ ಮಧ್ಯೆಯಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಇದ್ದಾರೆ, ಅವರಲ್ಲಿರುವಂತಹ ಕೆಲವೊಂದು ಗುಣಗಳನ್ನು ಕೂಡ ನಮ್ಮ ಒಂದು ಆಚೆ ಕಡೆ ಬರ್ತಾ ಇಲ್ಲ. ಯಾಕಂದ್ರೆ ಇವತ್ತಿಗೂ ಹೆಣ್ಣು ಮಕ್ಕಳ ಮೇಲೆ ಏನೋ ಅತ್ಯಾಚಾರ ಮಾಡ್ತಾ ಇದ್ರೆ, ಜೊತೆಗೆ ಭಯ ಕಾಡ್ತಾ ಇದೆ. ಯಾಕಂದ್ರೆ ನಮ್ಗೆ 6 ಗಂಟೆ ಮೇಲೆ ಎಲ್ಲಾದ್ರೂ ಬೀಜಲ್ಲಿ ಓಡಾಡ್ಬೇಕಂದ್ರೆ ಯಾರೋ ಅಲ್ಲಿ ಡ್ರಿಂಕ್ ಮಾಡಿರ್ತಾರೆ, ಅವ್ರು ನೋಡಿದ ತಕ್ಷಣ ಭಯ ಪಡ್ತಾರೆ. ಇವ್ರು ನಮ್ಮ ಮೇಲೆ ಏನ್ ಮಾಡ್ಬಿಡ್ತಾರೋ, ಯಾವ ರೀತಿ ದೌರ್ಜನ್ಯ ಮಾಡ್ತಾರೋ ಅನ್ನೋ ಭಯ ಇವತ್ತು 50% ಏನೋ ಹೆಣ್ಮಕ್ಳ ಮೇಲೆ ಇದೆ. ಆದ್ರಿಂದ ಇವತ್ತಿಗೂ ಸಹ ಏನೋ ಯಾವ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೆದ್ರು ಸಹ ಅದರ ಪರವಾಗಿ ಅವರ ಪರವಾಗಿ ನಿಂತು ಸತತವಾಗಿ 1 ವರ್ಷದಿಂದ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಹೆಣ್ಣು ಮಕ್ಕಳ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೂ ಸಹ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿದ್ದಲ್ಲಿ ನಾನು ಬಹುಶಃ ನಿಮ್ ಸ್ವಂತ ಅಣ್ಣ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ಈ ಜೈ-ಭೀಮ್ ಶ್ರೀನಿವಾಸ್ ಸದಾಕಾಲ ನಿಮ್ ಜೊತೆ ಇರ್ತೀನಿ. ಎಂತ ಸಮಯದಲ್ಲಾದ್ರೂ ಸಹ ನಾನು ಫೋನ್ ಮಾಡಿದ್ರೆ ಖಂಡಿತ ನಿಮ್ ಜೊತೆ ಬಂದು ನಿಂತು ನಿಮ್ಮನ್ನು ಕಾಪಾಡ್ಕೊಳ್ಳುವ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ. ಯಾಕಂದ್ರೆ ನಮ್ಮನ್ನ ತಂದೆ ತಾಯಿ 9 ತಿಂಗಳು ಇತ್ತು ಹೊತ್ತು ಸಾಕಿರ್ತಾರೆ. ಆದ್ರೆ ಅವ್ರಿಗೆ ನಾವು ಏನಾದ್ರೂ ಕೊಡುಗೆ ಕೊಡ್ಬೇಕಂದ್ರೆ, ಅವರು ನಮ್ಗೆ ಜನ್ಮ ಕೊಟ್ಟಿರ್ತಾರಲ್ಲ, ತಾಯಿಗೆ ಏನಾದ್ರೂ ಕೊಡುಗೆ ಕೊಡ್ಬೇಕಂದ್ರೆ ಮೊದಲನೇದಾಗಿ ತಂದೆ ತಾಯಿಗಾಗಿರ್ಬೋದು, ನಮ್ಗೆ ಪಾಠ ಕಲಿಸಿದ ಗುರುಗಳಿಗಾಗಿರ್ಬೋದು, ಈ ಸಮಾಜಕ್ಕೆ ನಾವು ಒಂದೇ ಗೌರವವನ್ನು ಕೊಡ್ಬೇಕಂದ್ರೆ ಮುಖ್ಯವಾಗಿ ನೀವು ಶಿಕ್ಷಣದಲ್ಲಿ ಮಾತ್ರ ಮುಂಚೂಣಿಯಲ್ಲಿ ಬರಕ್ಕಾಗುತ್ತೆ. ಶಿಕ್ಷಣವನ್ನೇ ಪಡೆದುಕೊಂಡಿಲ್ಲ ಅಂದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ. ಇವತ್ತು ನಾನು ನಿಮ್ಗೆಲ್ಲರಿಗೂ ಸಹ ಹೇಳ್ತಾ ಇದ್ದೀನಿ, ಬಹುಶಃ ವಿದ್ಯಾಭ್ಯಾಸದಲ್ಲಿ ಇವತ್ತು ಏನಾದ್ರೂ ಸಾಯಂಕಾಲ ಬೇಕಾದ್ರೆ ನೀವು ಎಷ್ಟು ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡಿದಂತಹ ಸಂದರ್ಭ ಬಂದರೆ ಇವತ್ತಿನ ದಿನ ಸ್ಥಿತಿನ ಗಮನಿಸಿದ್ರೆ ಬಹಳಷ್ಟು ಮಹಿಳೆಯರ ಅಭಿವೃದ್ಧಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಎಲ್ಲ ರಂಗಗಳಲ್ಲೂ, ರಾಜಕೀಯವಾಗಿ ಇಂಥ ರಂಗ ಅಂತಿಲ್ಲ, ಯಾವ ರಂಗನೂ ಬಿಟ್ಟಿಲ್ಲ. ಎಲ್ಲ ರಂಗದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ ಅಂತ ತಪ್ಪಲ್ಲ. ನೀವು ಒಂದು ದಿನ ಇಲ್ಲಿ ಮುಂದೆ ಕೂತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇದು 1-2 ದಿನದ ಕೆಲಸ ಅಲ್ಲ. ಇದು ನೂರಾರು ವರ್ಷಗಳ ಎಲ್ಲ ಹಿರಿಯರ ಪರಿಶ್ರಮದಿಂದ, ಹೋರಾಟಗಳಿಂದ ಇವತ್ತಿನ ದಿನ ಇವರು ಮುಂದೆ ಕೂತಿದ್ದೀರ. ಸಾರ್ ಹೇಳುವಂಥ ಸಂದರ್ಭದಲ್ಲಿ
ಭಾರತ ದೇಶದಲ್ಲೇ ಮಹಿಳೆಯರಾಗಿ ಪ್ರಪ್ರಥಮವಾಗಿ ಇಡೀ ಭಾರತ ದೇಶದಲ್ಲಿ ಪ್ರಪಂಚದ ದೃಷ್ಟಿಯಲ್ಲಿ ಗಮನಕ್ಕೆ ತಂದಿದ್ದು ಮಹಿಳೆಯರ ಪರವಾಗಿದ್ದು ಭಾರತ ದೇಶ. ಆವಾಗ ಏನು ಕ್ರಿಸ್ತಪೂರ್ವ ಅಂತ ಹೇಳ್ತೀವಿ, ಇಂದಿನ ಅನಾದಿ ಕಾಲದಲ್ಲೂ ಕೂಡ ಭಾರತ ದೇಶದಲ್ಲಿ ಮಹಿಳೆಯರ ಪರವಾಗಿ ವಿರೋಧವಾಗಲ್ಲ, ಪರವಾಗಿ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಕೊಡೋಷ್ಟು ಗೌರವ, ಅದೇ ರೀತಿ ರೆಸ್ಪೆಕ್ಟ್ ಇರುವಂಥದ್ದಾಗಲಿ ಬೇರೆ ಯಾವ ದೇಶದಲ್ಲಿ ಸಿಗೋದಿಲ್ಲ. ನಾವು ಬಹಳ ಪ್ರೇಕ್ಷಣೀಯ ಅಂತ ಇಷ್ಟೊಂದು ಮೇಳ ಮಾಡ್ತಾ ಇದ್ರು, ಹೆಣ್ಣನ್ನ ಏನಕ್ಕೆಲ್ಲ ಓದಿಸ್ತಾರೆ ಅಂತ. ಎಲ್ಲದಕ್ಕೂ ಓದಿಸ್ತೀವಿ ನಾವು, ಇಂಥದಕ್ಕಂತಲ್ಲ, ಎಲ್ಲದಕ್ಕೂ ಓದಿಸ್ತೀವಿ. ಅಂದ್ರೆ ಪೂಜ್ಯನೀಯವಾದಂತಹ ಸ್ಥಾನವನ್ನು ವಿಶ್ವ ಮಟ್ಟದಲ್ಲಿ ಈ ರೀತಿಯಾದ ಜಾಗೃತಿನ ಮೊದಲಿಗೆ ಬೀದಿಗೆ ಬಂದು ಹೋರಾಟ ಮಾಡಿದ್ದು 1902ರಲ್ಲಿ ನಮ್ಮ ಹೇಳಿದ್ರಲ್ಲಿ ಅಮೆರಿಕ ದೇಶದಲ್ಲಾಯಿತು. ಅದಾದ ನಂತರ 1910ರಲ್ಲಿ ನೀವೆಲ್ಲರೂ ಮಹಿಳೆಯರು ಒಬ್ಬರನ್ನ ಹೆಸರನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಕ್ಲಾರಾ ಜೆಟ್ಲಿನ್ ಅಂತ, ರಷ್ಯಾ ದೇಶದ ಮಹಿಳೆ. 1910ರಲ್ಲಿ ಆಕೆ ಪ್ರಥಮವಾಗಿ ಮಹಿಳೆಯರ ಪರವಾಗಿ ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಶಿ ಈಸ್ ಅಡ್ವೊಕೇಟ್. ಎಲ್ಲರೂ ಕೂಡ ಮಹಿಳೆಯರು ಮುಖ್ಯವಾಗಿ ವಿಶ್ವದಲ್ಲಿರ್ತಕ್ಕಂತಹ ಇವತ್ತಿನ ದಿನ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಕಾರಣ ಕ್ಲಾರಾ ಜೆಟ್ಲಿನ್. ಯಾಕೆಂದ್ರೆ ಏನು ಪ್ರತಿ ವರ್ಷನೂ ನಾವು ಇಷ್ಟೊತ್ತು ಸಾರ ಹೇಳ್ತಾ ಇದ್ರು, ಹಿನ್ನೆಲೆ ಏನು ಅಂತ. 1903ರಲ್ಲಿ ಸ್ಟಾರ್ಟ್ ಆದ ನಂತರ 7ರಲ್ಲಾಯ್ತು, ಅಮೆರಿಕದಲ್ಲಿ 8ರಲ್ಲಾಯ್ತು, 10ರಲ್ಲಾಯ್ತು. ಆಕೆ ಬೀದಿಗೆ ಬಂದು ಕಮ್ಯುನಿಸ್ಟ್ ಪಕ್ಷದಿಂದ ಪರವಾಗಿ ಹೋರಾಟಗಳನ್ನು ಮಾಡ್ತಾಳೆ. ಹಾಗಾಗಿ ಹಾಗೆ ಹೋರಾಟಗಳ ಪ್ರತಿಫಲವಾಗಿ ಪ್ರತಿ ವರ್ಷ ಅದು ಆಗಿನ ಕಾಲದ ವಿಶ್ವಸಂಸ್ಥೆಗೆ ಆ ಬಗ್ಗೆ ನಾವು ಶಿಫಾರಸನ್ನು ಮಾಡಲಾಗತ್ತೆ. ಐರ್ಲೆಂಡ್ ದೇಶ, ಜರ್ಮನ್ ದೇಶ, ಕೆಲವೇ ದೇಶಗಳು ಭಾಗಿಯಾಗ್ತವೆ, ಎಲ್ಲ ದೇಶಗಳು ಭಾಗಿಯಾಗೋದಿಲ್ಲ ವಿಶ್ವದಲ್ಲಿ. ಅಂತ ಸಂದರ್ಭದಲ್ಲಿ ವಿಶ್ವಸಂಸ್ಥೆನೇ ಒಂದು ದಿನವನ್ನ ಇವತ್ತೇನು ಮಾರ್ಚ್ 8ನೇ ತಾರೀಕಿದೆ, ಇದನ್ನ ಪ್ರತಿ ವರ್ಷವೂ ಮಹಿಳೆಯರಿಗಾಗಿ ಮೀಸಲಿಟ್ಟು ಅದರ ಮುಖ್ಯ ಧ್ಯೇಯ, ಗುರಿ, ಉದ್ದೇಶ ಮಹಿಳೆಯರ ಸಬಲೀಕರಣ, ಲಿಂಗ ತಾರತಮ್ಯದ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು, ಮಹಿಳೆಯರಿಗೆ ಅವರು ಸಿಕ್ಕಂತಹ ಎಲ್ಲ ಹಕ್ಕು ಅಧಿಕಾರಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅದು ಪ್ರತಿ ವರ್ಷ ಕೂಡ ಒಂದು ಧ್ಯೇಯವಾಗಿ ವಾಕ್ಯವಾಗಿ ಒಂದು ನಡೀತಾರೆ. ನಮ್ಮ ಸರ್ ಅವರು ಹೇಳ್ತಾ ಇದ್ರು ಆಕ್ಸಿಲರೇಟ್ ಆಕ್ಷನ್ ಅಂತ. ಯಾರ ವಿರುದ್ಧ ಏನಕ್ಕೋಸ್ಕರ ಆಕ್ಷನ್ ತಗೋಬೇಕು ಅಂದ್ರೆ ಲಿಂಗ ತಾರತಮ್ಯದ ವಿರುದ್ಧ, ಅಂದ್ರೆ ಗಂಡು ಹೆಣ್ಣಿನ ಮಧ್ಯೆ ಇದೊಂದು ತಾರತಮ್ಯ ಇರಬಾರ್ದು, ಅನ್ನೋ ಸಮಾನವಾಗಿರಬೇಕು, ಎಲ್ಲರನ್ನ ಸಮಾನವಾಗಿ ಗೌರವಿಸಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳ್ತಾರೆ, ನಿಜವಾಗ್ಲೂ ಹನುಮಂತನಿಗೆ ನನಗಿರುವಂಥ ಶಕ್ತಿ ಗೊತ್ತಿರಲಿಲ್ಲ. ಹೇಳಿದ್ರು ಸಾಗರ ಉಲ್ಲಂಘನ ಮಾಡಬೇಕಾದ್ರೆ ಶ್ರೀಲಂಕಾ ನಂಗೆ ಹಾರಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಶಕ್ತಿ ಅದನ್ನು ಗೊತ್ತಿರಲಿಲ್ಲ. ಮೊದಲು ಶಾಪ ಬೇರೆ ಇತ್ತು, ಹಿನ್ನೆಲೆ ನಮಗೆಲ್ಲ ಗೊತ್ತಿರ್ತದೆ. ಹೇಳಿದಾಗ ಗೊತ್ತಾಗೋದು ನಿಮ್ಗೆ ಈ ಶಕ್ತಿ ಇದೆ ಹಾರೋ ಅಂತ. ಮಹಿಳೆಯರು ಗೊತ್ತಿಲ್ಲ, ಅವ್ರಿಗೆಲ್ಲ ಬೆನಿಫಿಟ್ಸ್ ಇದೆ ಅಂತ. ನಾವೆಷ್ಟು ಹೇಳಿದ್ರು ಕೂಡ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಇವತ್ತಿನ ದಿನ ನಾವು ನೋಡ್ಬೋದು, ಹೆಣ್ಮಕ್ಳು 2% ಇದೆ, ಗಂಡು ಮಕ್ಕಳು ಬರೀ 1% ಕೂತಿದ್ದೀರ. ಇಲ್ಲೇ ನೀವು ಅನ್ಕೋಬಹುದು, ಈ ಒಂದು ಮಾತಾಡ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಒಂದು ಅರ್ಥ ಸಿಕ್ಕಿದೆ ಅಂತ. ಯಾಕೆ ಹೇಳಿ, ಪರ್ಸೆಂಟೇಜ್ ಆಫ್ ಎಜುಕೇಶನ್ ಎಜುಕೇಟ್ಸ್ ಸ್ಟೂಡೆಂಟ್ಸ್